ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿ ಹೊಸ ಶಕೆ ಆರಂಭವಾಗಿದೆ ಎನ್ನುವ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಎಂ ನಾರಾಯಣ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಪೊಲೀಸ್ ಇಲಾಖೆಯಲ್ಲಿ ಮಿಂಚಿನ ಸಂಚಲನ ಉಂಟಾಗಿದೆ. ಕಾನೂನು ಸುವ್ಯವಸ್ಥೆಯಲ್ಲಿ ಕಟ್ಟುನಿಟ್ಟು ಬಂದಿದೆ ಎನ್ನುವ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಜನಜನಿತವಾಗಿದೆ. ಇನ್ನು ಇತ್ತೀಚೆಗೆ ಕಾರವಾರ ತಾಲೂಕಿನ ಹಣಕೋಣದಲ್ಲಿ ನಡೆದ ಉದ್ಯಮಿ ಕೊಲೆ, ಮುನಗೋಡು ತಾಲೂಕಿನಲ್ಲಿ ನಡೆದ ಚಿನ್ನದ ವ್ಯಾಪಾರಿಯ ಆತ್ಮಹತ್ಯೆಗೆ ಕಾರಣರಾದವರು ಸೇರಿದಂತೆ ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದಂತೆ ಅಹಿತಕರ ಘಟನೆಗೆ ಕಾರಣರಾದವರನ್ನು ಪೊಲೀಸರು ಸಿನಿಮೆಯ ರೀತಿಯಲ್ಲಿ ಹೆಡೆಮುರಿ ಕಟ್ಟಿರುವುದು ಇದಕ್ಕೆ ಸಾಕ್ಷಿ. ಜಿಲ್ಲೆಯಲ್ಲಿ ಅಕ್ರಮ ಚಟುವಟಿಕೆ ನಡೆಸುವವರ ಪಾಲಿಗೆ ಎಸ್ಪಿ ನಾರಾಯಣ್ ಅವರು ಸಿಂಹ ಸ್ವಪ್ನರಾಗಿದ್ದಾರೆ. ಜಿಲ್ಲಾದ್ಯಂತ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆ ನಡೆಸುತ್ತಿರುವವರ ವಿರುದ್ಧ ನಾರಾಯಣ್ ಅವರು ಸಮರ ಸಾರಿರುವುದೇ ಇದಕ್ಕೆ ಸಾಕ್ಷಿ. ಇನ್ನು ಜಿಲ್ಲೆಯ ಕಾರವಾರ ತಾಲೂಕಿನ ಹಣಕೋಣ, ಹೊಟೆಗಾಳಿ, ಕಾಳಿ ನದಿ ತೀರದಲ್ಲಿ, ಹೊನ್ನಾವರ ತಾಲೂಕಿನ ಉಪ್ಪೋಣಿ, ನಗರ ಬಸ್ತಿಕೇರಿ, ಮೇಲಿನ ಮುಡ್ಕಣಿ, ಕೆಳಗಿನ ಮುಡ್ಕಣಿ, ಗೇರುಸೊಪ್ಪಾದಲ್ಲಿ, ಶರಾವತಿ ನದಿ ತೀರದಲ್ಲಿ ಮತ್ತು ಕುಮಟಾ ತಾಲೂಕಿನ ದಿವಗಿ, ಮಿರ್ಜಾನ್, ಕೋಡ್ಕಣಿ, ಹೆಗಡೆ ಮತ್ತು ಮಾಸೂರಿನಲ್ಲಿ ಅಘನಾಶಿನಿ ನದಿ ತೀರದಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ಮರಳು ಗಣಿಗಾರಿಕೆಯೇ ಸಕ್ರಮ ಎನ್ನುವಂತಾಗಿತ್ತು. ಇನ್ನು ಜನಪ್ರತಿನಿಧಿಗಳ ಕೃಪಾಶೀರ್ವಾದದೊಂದಿಗೆ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆ ದಂಧೆಯು ಆನೆ ಹಾಕಿದ್ದೇ ಹೆಜ್ಜೆ ನಡೆದಿದ್ದೇ ದಾರಿ ಎನ್ನುವಂತಾಗಿತ್ತು. ಈ ಅಕ್ರಮ ದಂಧೆ ಆರಂಭವಾಗುವ ಸಮಯ ಮಧ್ಯರಾತ್ರಿ 1 ಗಂಟೆ. ಈ ಗಾಢ ನಿದ್ರೆಯ ಸಮಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಮರಳು ತುಂಬಿಕೊಂಡು ಸಂಚರಿಸುವ ಟಿಪ್ಪರ್ಗಳ ಸದ್ದು ಜನರ ಎದೆ ಜಲ್ಲೆನಿಸುತ್ತಿತ್ತು. ಯಾರಿಗಾದರೂ ದೂರು ಕೊಡೋಣ ಎಂದರೆ ದೂರು ಕೊಟ್ಟವರನ್ನೇ ಅಕ್ರಮ ದಂಧೆಕೋರರು ಗುರಿಯನ್ನಾಗಿಸಿ ಅವರನ್ನು ಗುರಾಯಿಸಿ ನೋಡಿ ಅವರಿಗೆ ಕಿರಿಕಿರಿಯನ್ನುಂಟು ಮಾಡುತ್ತಿದ್ದರು. ಇನ್ನು ಅಕ್ರಮ ಮರಳುಗಾರಿಕೆ ನಡೆಸುವವರನ್ನು ಮಟ್ಟ ಹಾಕುವುದು ಪೊಲೀಸರಿಗೂ ಸವಾಲಾಗಿತ್ತು. ಪೊಲೀಸರು ಚಾಪೆ ಕೆಳಗೆ ಹೋದರೆ ನಾವು ರಂಗೋಲಿಯ ಕೆಳಗೆ ನುಸುಳುತ್ತೇವೆ ಎನ್ನುವಷ್ಟರ ಮಟ್ಟಿಗೆ ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿತ್ತು. ಆದರೆ ಎಸ್ಪಿ ನಾರಾಯಣ್ ಅವರ ಕಾರ್ಯವೈಖರಿ ಹೇಗಿದೆ ಎಂದರೆ ಅಕ್ರಮ ಚಟುವಟಿಕೆ ನಡೆಸುವವರು ರಂಗೋಲಿಯ ಕೆಳಗೆ ಅಲ್ಲ, ಅವರು ಪಾತಾಳದಲ್ಲಿಯೇ ಇರಲಿ, ಅವರ ಹೆಡೆಮುರಿ ಕಟ್ಟುವ ಸಿಂಗಂ ಸ್ಟೈಲ್ ನಂತಿದೆ. ಅಕ್ರಮ ಮರಳುಗಾರಿಕೆ ನಡೆಸುತ್ತಿರುವುದನ್ನು ನಿಯಂತ್ರಿಸಲು ಎಂ ನಾರಾಯಣ್ ಅವರು ಅಕ್ರಮ ಮರಳುಗಾರಿಕೆ ನಡೆಯುತ್ತಿರುವ ಸ್ಥಳಕ್ಕೆ ಲಾರಿಗಳು ಹೋಗದಂತೆ ಟ್ರಂಚ್ಗಳನ್ನು ತೆರೆದಿದ್ದಾರೆ. ಎಸ್ಪಿ ಅವರ ಈ ಕಾರ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಬಳಕೆದಾರರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಇನ್ನು ನಿಮ್ಮ ಕೆಲಸ ಶ್ಲಾಘನೀಯವಾಗಿದ್ದು ಮುಂದಿನ ದಿನಗಳಲ್ಲಿ ಇಂತಹ ಅಕ್ರಮ ಚಟುವಟಿಕೆ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಸರ್. ಹಾಗೆಯೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಾರಂಪರಿಕವಾಗಿ ನಡೆದು ಬಂದ ಮರಳುಗಾರಿಕೆ ನಿಲ್ಲಿಸಿದ್ದರಿಂದ ಎಷ್ಟೋ ಬಡ ಕುಟುಂಬಗಳು ದಾರಿ ಪಾಲಾಗಬಹುದು ಎಂಬುದರ ಮಾಹಿತಿ ಪಡೆಯಿರಿ ಎಂದು ಫೇಸ್ಬುಕ್ ಬಳಕೆದಾರರೊಬ್ಬರು ಮನವಿ ಮಾಡಿದ್ದಾರೆ. ಅಂತೆಯೇ ಬೇಡತಿ ನದಿಯಲ್ಲಿ ಮರಳು ಗಣಿಗಾರಿಕೆ ಕಡಿವಾಣವಾಗಬೇಕು. ಮನೆ ಕಟ್ಟುವವರಿಗೆ 7,000ದಿಂದ 10,000ದವರೆಗೂ ಒಂದು ಟ್ರ್ಯಾಕ್ಟರ್ ರೀತಿಗೆ ಹಣ ಕೇಳುತ್ತಾರೆ. ದಯವಿಟ್ಟು ಯಾರು ನೈಜವಾಗಿ ಕಟ್ಟುತ್ತಿದ್ದಾರೆ ಅಥವಾ ಯಾರಿಗೆ ಅದರ ಅವಶ್ಯಕತೆ ಇದೆ ಅಂತವರಿಗೆ ಕನಿಷ್ಠ ಬೆಲೆಯಲ್ಲಿ ಸಿಗುವ ಹಾಗೆ ಮಾಡಿ ಕೊಡಬೇಕು ಎಂದು ಕೇಳಿಕೊಳ್ಳುತ್ತೇನೆ ಸರ್ ಎಂದು ಇನ್ನೊಬ್ಬರು ಇದೇ ರೀತಿ ತಿಳಿಸಿದ್ದಾರೆ. ಬಿಜಿಎಸ್ ಸೆಂಟ್ರಲ್ ಸ್ಕೂಲ್ನ ಕ್ರೀಡಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ಜಿಲ್ಲಾ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಕಾರವಾರ, ತಾಲೂಕು ಪಂಚಾಯತ್ ಕುಮಟಾ ಹಾಗೂ ಜಿಬಿಎಸ್ ಸೆಂಟ್ರಲ್ ಸ್ಕೂಲ್ ಮಿರ್ಜಾನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ದಸರಾ ವಾಲಿಬಾಲ್ ಮತ್ತು ಹ್ಯಾಂಡ್ಬಾಲ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ಇನ್ನು ಜಿಲ್ಲಾ ಯುವ ಸಬಲೀಕರಣ ಇಲಾಖೆ ಸಹಾಯಕ ನಿರ್ದೇಶಕರಾದ ರವಿ ನಾಯ್ಕ್ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲಾ ಮಟ್ಟದ ದಸರಾ ವಾಲಿಬಾಲ್ ಮತ್ತು ಹ್ಯಾಂಡ್ಬಾಲ್ ಪಂದ್ಯಾವಳಿ ಯಶಸ್ವಿಯಾಗಿ ನಡೆಯಿತು. ಇನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ತಾಲೂಕು ಸಹಾಯಕ ನಿರ್ದೇಶಕರಾದ ವೆಂಕಟೇಶ್ ನಾಯ್ಕ್, ದೈಹಿಕ ಶಿಕ್ಷಕರಾದ ತಿಮ್ಮಪ್ಪ ನಾಯ್ಕ್, ಹೊನ್ನಾವರ ಬಿಜಿಎಸ್ ಸೆಂಟ್ರಲ್ ಸ್ಕೂಲ್ನ ಆಡಳಿತಾಧಿಕಾರಿ ಜಿ ಮಂಜುನಾಥ್, ಬಿಜಿಎಸ್ ಸೆಂಟ್ರಲ್ ಸ್ಕೂಲ್ನ ಪ್ರಾಂಶುಪಾಲೆ ಶ್ರೀಮತಿ ಅರ್ಚನಾ ಭಟ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ನಿರ್ಣಾಯಕರಾಗಿ ಆಗಮಿಸಿದ ರಾಘವೇಂದ್ರ ಗೌಡ ಅವರು ಮಾತನಾಡಿ, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಶಿಕ್ಷಣದ ಜೊತೆಗೆ ಕ್ರೀಡಾಳುಗಳಿಗೆ ಯಾವಾಗಲೂ ಪ್ರಾಶಸ್ತ್ಯವನ್ನು ನೀಡುತ್ತಾ ಬಂದಿದ್ದಾರೆ ಎಂದು ತಿಳಿಸಿದರು. ಇನ್ನು ಪ್ರಾಂಶುಪಾಲೆ ಶ್ರೀಮತಿ ಅರ್ಚನಾ ಭಟ್ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಇನ್ನು ಗೋಪಾಲಕೃಷ್ಣ ಪಿ ನಾಯ್ಕ್, ದೇವಾನಂದ್ ಎಂ ಕೆರೆಮನೆ, ಬಾಲಕೃಷ್ಣ ನಾಯ್ಕ್, ವೈಭವ್ ಗಾಂವ್ಕರ್, ಪ್ರತಾಪ್ ಪ್ರಜ್ಜು ಸೇರಿದಂತೆ ಇನ್ನಿತರರು ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿದರು. ಜಿಲ್ಲಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ನಮ್ಮ ಚಂದನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ಹಲವು ಬಹುಮಾನಗಳನ್ನು ಪಡೆದು ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ. ಬಾಲಕರ ವಿಭಾಗದ ಹ್ಯಾಮರ್ ಥ್ರೋನಲ್ಲಿ ವರುಣ್ ಮಡಿವಾಳ್ ದ್ವಿತೀಯ, ಶಾಟ್ಪುಟ್ನಲ್ಲಿ ಅಬ್ದುಲ್ ರಿಯಾನ್ ದ್ವಿತೀಯ, ಯೋಗ ಸ್ಪರ್ಧೆಯಲ್ಲಿ ಸುನಿಧಿ ಹೆಗಡೆ ಹಾಗೂ ರಜತ್ ಗೌಡ, ಚೆಸ್ನಲ್ಲಿ ಪ್ರೀತಮ್ ಹೆಗಡೆ, ಭುವನ್ ಹೆಗಡೆ, ಥ್ರೋಬಾಲ್ನಲ್ಲಿ ಕವನ ನಾಯ್ಕ್, ನಿಖಿತಾ ಶೇಟ್, ದೃಷ್ಟಿ ನಾಯ್ಕ್, ವೈಷ್ಣವಿ ಶೇಟ್, ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ದೀಕ್ಷಾ ಹೆಗಡೆ, ವೈದೇಹಿ ಹೆಗಡೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಆಡಳಿತ ಮಂಡಳಿ ಹರ್ಷ ವ್ಯಕ್ತಪಡಿಸಿದೆ.
ಶಿಕ್ಷಕನೊಬ್ಬನಿಂದ ಇಡೀ ಸಮಾಜ ಪರಿವರ್ತನೆ ಆಗುತ್ತದೆ. ನಮ್ಮ ಊರಿಗೆ ಅಂತಹ ಶಿಕ್ಷಕರು ದೊರೆತಿರುವುದು ನಮ್ಮೆಲ್ಲರ ಮತ್ತು ಮಕ್ಕಳ ಪುಣ್ಯ. ಶಿಕ್ಷಕ ಸುರೇಶ್ ನಾಯ್ಕ್ ಅವರು ಅವಿರತವಾಗಿ ವಿದ್ಯಾರ್ಥಿಗಳ ಏಳಿಗೆಗಾಗಿ ದುಡಿಯುತ್ತಾ ಬಂದಿದ್ದಾರೆ. ಅವರ ವಿನಯ, ಸೇವಾ ಮನೋಭಾವ, ಸಮರ್ಪಣೆಯ ಫಲವಾಗಿ ತಾಲೂಕಾ ಉತ್ತಮ ಶಿಕ್ಷಕ ಪ್ರಶಸ್ತಿ ದೊರೆತಿದೆ. ಅವರಿಗೆ ಪ್ರಶಸ್ತಿ ಬಂದಿರುವುದು ಅತ್ಯಂತ ಸಂತಸದ ವಿಷಯ ಎಂದು ಹಿರಿಯರಾದ RN ಭಟ್ ಹುತ್ಕೊಂಡ ತಿಳಿಸಿದರು. ಯಲ್ಲಾಪುರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೂಜಿನ ಬೈಲ್ನಲ್ಲಿ ಶ್ರೀದೇವಿ ಮಹಿಳಾ ಸ್ವಸಹಾಯ ಸಂಘದವರು ಹಮ್ಮಿಕೊಂಡಿದ್ದ ತಾಲೂಕಾ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದ ಸುರೇಶ್ ನಾಯ್ಕ್ ಅವರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ನಂತರ ಚಂದುಗುಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ನೇತ್ರಾವತಿ ಹೆಗಡೆ ಕಬ್ಬಿನಗದ್ದೆ ಮಾತನಾಡಿದರು. ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿಕ್ಷಕ ಸುರೇಶ್ ನಾಯ್ಕ್, ಶ್ರೀದೇವಿ ಮಹಿಳಾ ಸ್ವಸಹಾಯ ಸಂಘದ ವತಿಯಿಂದ ನನ್ನನ್ನು ಸನ್ಮಾನಿಸಿರುವುದು ಸಂತಸ ತಂದಿದೆ. ಆದರೆ ನೀವು ತೋರಿಸಿರುವ ಪ್ರೀತಿ, ವಿಶ್ವಾಸಕ್ಕಿಂತ ಮಿಗಿಲಾದ ಸನ್ಮಾನ ಯಾವುದೂ ಇಲ್ಲ. ನನಗೆ ಬಂದಿರುವ ಪ್ರಶಸ್ತಿ ತಮ್ಮೆಲ್ಲರಿಗೂ ಸಿಕ್ಕ ಗೌರವವಾಗಿದೆ ಎಂದರು. ಈ ವೇಳೆ ಶ್ರೀದೇವಿ ಮಹಿಳಾ ಸ್ವಸಹಾಯ ಸಂಘದ ಅಧ್ಯಕ್ಷೆ ಪಾರ್ವತಿ ಹೆಗಡೆ, ಚಂದುಗುಳಿ ಗ್ರಾಮ ಪಂಚಾಯತ್ ಸದಸ್ಯ RS ಭಟ್, ದೇಸಾಯಿ ಮನೆ, ಸುಬ್ಬಣ್ಣ ಉದ್ದಾಬೈಲು ಉಪಸ್ಥಿತರಿದ್ದರು. ಸಿದ್ದಾಪುರ ಪಟ್ಟಣದ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಅಕ್ಟೋಬರ್ 3 ರಿಂದ ಅಕ್ಟೋಬರ್ 12 ರವರೆಗೆ ಶರನ್ನವರಾತ್ರಿ ಉತ್ಸವ ಮತ್ತು ಸಂಸ್ಕೃತಿ ಸಂಪದೋತ್ಸವ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಶಂಕರ ಮಠದ ಧರ್ಮಾಧಿಕಾರಿ ವಿಜಯ ಹೆಗಡೆ ದೊಡ್ಮನೆ ತಿಳಿಸಿದರು. ಸಿದ್ದಾಪುರ ಪಟ್ಟಣದ ಶೃಂಗೇರಿ ಶಂಕರ ಮಠದಲ್ಲಿ ಆಯೋಜಿಸಿದ ಮಾಧ್ಯಮಗೋಷ್ಠಿಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಇನ್ನು ಅಕ್ಟೋಬರ್ 3 ರಂದು ನವರಾತ್ರಿ ಉತ್ಸವ ಆರಂಭಗೊಳ್ಳಲಿದ್ದು, ಶಾರದಾ ಸನ್ನಿಧಿಯಲ್ಲಿ ಸಪ್ತಶತಿ ಪಾರಾಯಣ ಮತ್ತು ಗಣಪತಿ ಸನ್ನಿಧಿಯಲ್ಲಿ ಉಪನಿಷತ್ ಪಾರಾಯಣ ಹಾಗೂ ಅಥರ್ವ ಶೀರ್ಷ ಹವನ ಆರಂಭಗೊಳ್ಳಲಿದೆ. ಅಂತೆ ಅಕ್ಟೋಬರ್ 4 ರಿಂದ ಪ್ರತಿದಿನ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಲಲಿತಾ ಸಹಸ್ರನಾಮ ಹವನ, ರುದ್ರ ಹವನ, ಶ್ರೀ ಸೂಕ್ತ, ಪುರುಷ ಸೂಕ್ತ ಹವನ, ಚಂಡಿ ಹವನ, ದುರ್ಗಾ ಹವನ, ಶಾರದಾ ಪೂಜೆ, ದುರ್ಗಾಷ್ಟಮಿಯ ದುರ್ಗಾ ಪೂಜೆ, ಮಹಾನವಮಿ ನಡೆಯಲಿದೆ. ಅಂತೆ ಅಕ್ಟೋಬರ್ 12 ಶನಿವಾರದಂದು ವಿಜಯದಶಮಿ ಉತ್ಸವ ಜರುಗಲಿದ್ದು, ದೇವರ ಪಲ್ಲಕ್ಕಿ ಉತ್ಸವ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಅಂತೆ ಅಕ್ಟೋಬರ್ 12 ಶನಿವಾರ ಬಡಗಿನ ಖ್ಯಾತಿ ಕಲಾವಿದರ ಸಮಾಗಮದಲ್ಲಿ ನಳದಮಯಂತಿ ಎಂಬ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ ಎಂದು ಇದೇ ವೇಳೆ ತಿಳಿಸಿದರು. ಇನ್ನು ಮಾಧ್ಯಮಗೋಷ್ಠಿಯಲ್ಲಿ ಒಡ್ಡೋಳದ ಹಿತ್ಲಕೈ ಇದರ ಮುಖ್ಯಸ್ಥ ಗಣಪತಿ ಹೆಗಡೆ, ಭುವನಗಿರಿ ದೇವಾಲಯದ ಅಧ್ಯಕ್ಷ ಶ್ರೀಕಾಂತ್ ಹೆಗಡೆ ಗುಂಜಗೋಡು, ಸುಶೀರ ಸಂಗೀತ ಪರಿವಾರದ ನಾರಾಯಣ್ ಹೆಗಡೆ ಕಲ್ಲಾರ್ಮನೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.